ಹಾಗಾದ್ರೆ ಹೋಟೆಲ್ ಉದ್ಯಮ ಈಗ ಏನ್ ಮಾಡುತ್ತೆ? ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ನಾವು ಕೋಆಪರೇಟ್ ಮಾಡಬೇಕು ಅಂತ. ಅಂದ್ರೆ ದೇಶದ ಒಂದು ಇಂಟೆಗ್ರಿಟಿ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಯುದ್ಧದ ಸಂದರ್ಭ ಆಗಿರೋದ್ರಿಂದ ನಾವು ಕಷ್ಟಪಟ್ಟಾದ್ರೂ ಸರಿ ಉದ್ಯಮವನ್ನ ಹಿಡಿದಿಡಬೇಕು, ಗಟ್ಟಿಯಾಗಿ ನಿಲ್ಲಿಸಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಮುಚ್ಚಿರೋ ಹೋಟೆಲ್ಗಳನ್ನ ತೆರಿಬೇಕು ಅಂತ ಮನವಿ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಮಾಲೀಕರನ್ನ ಸಂಪರ್ಕಿಸೋದಕ್ಕೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ದಟ್ ಯಾರಿಗೆ ಹೆಚ್ಚಿನ ಕಷ್ಟ ಇದೆಯೋ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಬಹುದು. ಒಂದು ಹೋಟೆಲ್ನಲ್ಲಿ ಊಟ ತಯಾರಿಸಿ ಮತ್ತೊಂದು ಕಡೆ ಸಪ್ಲೈ ಮಾಡುವಂತದ್ದನ್ನು ಮಾಡಬಹುದು. ಜೊತೆಗೆ ಒಬ್ಬರಿಗೊಬ್ರು ಈ ರೀತಿ ಕೋಆಪರೇಷನ್ ನಲ್ಲಿ ಸ್ವಲ್ಪ ದಿನಗಳ ಕಾಲ ಮುಂದೆ ಹೆಜ್ಜೆ ಇಡೋದಕ್ಕೆ ಚಿಂತನೆ ಮಾಡಿದ್ದಾರೆ. ದಿಸ್ ಇಸ್ ಅಪ್ರಿಷಿಯಬಲ್. ಖಂಡಿತವಾಗ್ಲೂ ಇದು ಪ್ರಶಂಸನೀಯವಾದಂತಹ ವಿಚಾರ. ಸಿಲಿಂಡರ್ ಬದಲು ಸೌದೆ ಇರಬಹುದು, ಇಂಡಕ್ಷನ್ ಇರಬಹುದು, ಅಥವಾ ಎಲೆಕ್ಟ್ರಿಕ್ ಸ್ಟವ್ಗಳಿರಬಹುದು, ಬೇರೆ ಬೇರೆ ಬಗೆಯ ಪರ್ಯಾಯ ಮಾರ್ಗಗಳನ್ನ ಬಳಸಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಮಿಕರು, ಗ್ರಾಹಕರಿಗೆ ಸಮಸ್ಯೆ ಆಗದೇ ಇರೋ ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಕಡೆಯಿಂದ ಸೇವೆ ಕೊಡೋಣ ಅಂತ ಹೋಟೆಲ್ ಇಂಡಸ್ಟ್ರಿ ನಿರ್ಧಾರ ಮಾಡಿದೆ. ಖಂಡಿತವಾಗ್ಲೂ ಇದು ಅತ್ಯಂತ ಪ್ರಶಂಸನೀಯ. ಇನ್ನು ಸವಾಲುಗಳೇನು ಹೋಟೆಲ್ ಇಂಡಸ್ಟ್ರಿಗೆ ಅಂತ? ಸುಲಭ ಇಲ್ಲ, ಇದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಇಷ್ಟು ವರ್ಷ LPGನಲ್ಲಿ ಟಕಟಕ ಅಂತ ಮಾಡಿ ಅವರೊಂದು ಸಿಸ್ಟಮ್ ಸೆಟ್ ಆಗಿಬಿಟ್ಟಿರ್ತಾರೆ. ಸೊ ಅದನ್ನ ಚೇಂಜ್ ಮಾಡ್ಕೊಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೇ ಕಡೆ ಅಡಿಗೆ ಮಾಡಿ ಬೇರೆ ಕಡೆ ಎಲ್ಲ ಸರಬರಾಜು ಮಾಡೋದೆಲ್ಲ ಸಾಧ್ಯನಾ ಅನ್ನುವಂಥದ್ದು ಕೂಡ ಅದು ಕಷ್ಟನೇ. ಎಲ್ಲಾ ಮಾಲೀಕರು ಕೂಡ ಈ ಚಿಂತನೆಯನ್ನು ಒಪ್ಪೋದು ಡೌಟ್. ಯಾಕಂದ್ರೆ ಅವರದ್ದೇ ಆದ ಸಮಸ್ಯೆಗಳಿರುತ್ತೆ. ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರಿಗೆ ಒಪ್ಪಿಕೊಳ್ಳೋದು ಅಸಾಧ್ಯ ಆಗ್ಬೋದು. ಮೆನು ಡಿಫರೆಂಟ್ ಇರುತ್ತೆ, ಎಲ್ಲ ಸಿಸ್ಟಮ್ ಬೇರೆ ಬೇರೆ ಇರುತ್ತೆ. ಒಂದೊಂದು ಹೋಟೆಲ್ನಲ್ಲಿ ಬೇರೆ ಬೇರೆ ಅಡಿಗೆಯ ರುಚಿ, ಬೇರೆ ಬೇರೆ ಸಿಸ್ಟಮು, ಬೇರೆ ಬೇರೆ ತರದ ಕೆಲಸಗಾರರು ಎಲ್ಲವೂ ಬೇರೆ ಇರುತ್ತೆ. ಎನಿವೆ, ಶೇರಿಂಗ್ ಪದ್ಧತಿಯಿಂದ ಆಹಾರದ ರುಚಿ ಬದಲಾಗಬಹುದು. ಸಣ್ಣ ಹೋಟೆಲ್ಗಳಲ್ಲಿ ಸೌದೆ, ಚಿಕ್ಕ ದರ್ಶನಿಗಳಲ್ಲಿ ಜಾಗ ಇರೋದಿಲ್ಲ, ಅಲ್ಲಿ ಸೌದೆ ಒಲೆನ ಸೆಟ್ ಮಾಡಕ್ಕೆ ಜಾಗ ಇರೋದಿಲ್ಲ. ಸೊ ಇದೆಲ್ಲ ಸ್ವಲ್ಪ ಸವಾಲುಗಳಿದೆ. ಆದರೆ ಈ ಸವಾಲುಗಳ ಮಧ್ಯೆಯೂ ಕೂಡ ಯುದ್ಧದ ಸನ್ನಿವೇಶ ಆಗಿರೋದ್ರಿಂದ ಸ್ವಲ್ಪ ಕೋಆಪರೇಷನ್ ಅಲ್ಲಿ ಮುಂದೆ ಹೋಗಬೇಕು ಅನ್ನೋದು ಹೋಟೆಲ್ ಮಾಲೀಕರುಗಳ ಒಂದು ನಿಲುವು. ಹಾಗಾದ್ರೆ ಹೋಟೆಲ್ ಉದ್ಯಮ ಈಗ ಏನ್ ಮಾಡುತ್ತೆ? ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ನಾವು ಕೋಆಪರೇಟ್ ಮಾಡಬೇಕು ಅಂತ. ಅಂದ್ರೆ ದೇಶದ ಒಂದು ಇಂಟೆಗ್ರಿಟಿ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಯುದ್ಧದ ಸಂದರ್ಭ ಆಗಿರೋದ್ರಿಂದ ನಾವು ಕಷ್ಟಪಟ್ಟಾದ್ರೂ ಸರಿ ಉದ್ಯಮವನ್ನ ಹಿಡಿದಿಡಬೇಕು, ಗಟ್ಟಿಯಾಗಿ ನಿಲ್ಲಿಸಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಮುಚ್ಚಿರೋ ಹೋಟೆಲ್ಗಳನ್ನ ತೆರಿಬೇಕು ಅಂತ ಮನವಿ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಮಾಲೀಕರನ್ನ ಸಂಪರ್ಕಿಸೋದಕ್ಕೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ದಟ್ ಯಾರಿಗೆ ಹೆಚ್ಚಿನ ಕಷ್ಟ ಇದೆಯೋ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಬಹುದು. ಒಂದು ಹೋಟೆಲ್ನಲ್ಲಿ ಊಟ ತಯಾರಿಸಿ ಮತ್ತೊಂದು ಕಡೆ ಸಪ್ಲೈ ಮಾಡುವಂತದ್ದನ್ನು ಮಾಡಬಹುದು. ಜೊತೆಗೆ ಒಬ್ಬರಿಗೊಬ್ರು ಈ ರೀತಿ ಕೋಆಪರೇಷನ್ ನಲ್ಲಿ ಸ್ವಲ್ಪ ದಿನಗಳ ಕಾಲ ಮುಂದೆ ಹೆಜ್ಜೆ ಇಡೋದಕ್ಕೆ ಚಿಂತನೆ ಮಾಡಿದ್ದಾರೆ. ದಿಸ್ ಇಸ್ ಅಪ್ರಿಷಿಯಬಲ್. ಖಂಡಿತವಾಗ್ಲೂ ಇದು ಪ್ರಶಂಸನೀಯವಾದಂತಹ ವಿಚಾರ. ಸಿಲಿಂಡರ್ ಬದಲು ಸೌದೆ ಇರಬಹುದು, ಇಂಡಕ್ಷನ್ ಇರಬಹುದು, ಅಥವಾ ಎಲೆಕ್ಟ್ರಿಕ್ ಸ್ಟವ್ಗಳಿರಬಹುದು, ಬೇರೆ ಬೇರೆ ಬಗೆಯ ಪರ್ಯಾಯ ಮಾರ್ಗಗಳನ್ನ ಬಳಸಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಮಿಕರು, ಗ್ರಾಹಕರಿಗೆ ಸಮಸ್ಯೆ ಆಗದೇ ಇರೋ ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಕಡೆಯಿಂದ ಸೇವೆ ಕೊಡೋಣ ಅಂತ ಹೋಟೆಲ್ ಇಂಡಸ್ಟ್ರಿ ನಿರ್ಧಾರ ಮಾಡಿದೆ. ಖಂಡಿತವಾಗ್ಲೂ ಇದು ಅತ್ಯಂತ ಪ್ರಶಂಸನೀಯ. ಇನ್ನು ಸವಾಲುಗಳೇನು ಹೋಟೆಲ್ ಇಂಡಸ್ಟ್ರಿಗೆ ಅಂತ? ಸುಲಭ ಇಲ್ಲ, ಇದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಇಷ್ಟು ವರ್ಷ LPGನಲ್ಲಿ ಟಕಟಕ ಅಂತ ಮಾಡಿ ಅವರೊಂದು ಸಿಸ್ಟಮ್ ಸೆಟ್ ಆಗಿಬಿಟ್ಟಿರ್ತಾರೆ. ಸೊ ಅದನ್ನ ಚೇಂಜ್ ಮಾಡ್ಕೊಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೇ ಕಡೆ ಅಡಿಗೆ ಮಾಡಿ ಬೇರೆ ಕಡೆ ಎಲ್ಲ ಸರಬರಾಜು ಮಾಡೋದೆಲ್ಲ ಸಾಧ್ಯನಾ ಅನ್ನುವಂಥದ್ದು ಕೂಡ ಅದು ಕಷ್ಟನೇ. ಎಲ್ಲಾ ಮಾಲೀಕರು ಕೂಡ ಈ ಚಿಂತನೆಯನ್ನು ಒಪ್ಪೋದು ಡೌಟ್. ಯಾಕಂದ್ರೆ ಅವರದ್ದೇ ಆದ ಸಮಸ್ಯೆಗಳಿರುತ್ತೆ. ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರಿಗೆ ಒಪ್ಪಿಕೊಳ್ಳೋದು ಅಸಾಧ್ಯ ಆಗ್ಬೋದು. ಮೆನು ಡಿಫರೆಂಟ್ ಇರುತ್ತೆ, ಎಲ್ಲ ಸಿಸ್ಟಮ್ ಬೇರೆ ಬೇರೆ ಇರುತ್ತೆ. ಒಂದೊಂದು ಹೋಟೆಲ್ನಲ್ಲಿ ಬೇರೆ ಬೇರೆ ಅಡಿಗೆಯ ರುಚಿ, ಬೇರೆ ಬೇರೆ ಸಿಸ್ಟಮು, ಬೇರೆ ಬೇರೆ ತರದ ಕೆಲಸಗಾರರು ಎಲ್ಲವೂ ಬೇರೆ ಇರುತ್ತೆ. ಎನಿವೆ, ಶೇರಿಂಗ್ ಪದ್ಧತಿಯಿಂದ ಆಹಾರದ ರುಚಿ ಬದಲಾಗಬಹುದು. ಸಣ್ಣ ಹೋಟೆಲ್ಗಳಲ್ಲಿ ಸೌದೆ, ಚಿಕ್ಕ ದರ್ಶನಿಗಳಲ್ಲಿ ಜಾಗ ಇರೋದಿಲ್ಲ, ಅಲ್ಲಿ ಸೌದೆ ಒಲೆನ ಸೆಟ್ ಮಾಡಕ್ಕೆ ಜಾಗ ಇರೋದಿಲ್ಲ. ಸೊ ಇದೆಲ್ಲ ಸ್ವಲ್ಪ ಸವಾಲುಗಳಿದೆ. ಆದರೆ ಈ ಸವಾಲುಗಳ ಮಧ್ಯೆಯೂ ಕೂಡ ಯುದ್ಧದ ಸನ್ನಿವೇಶ ಆಗಿರೋದ್ರಿಂದ ಸ್ವಲ್ಪ ಕೋಆಪರೇಷನ್ ಅಲ್ಲಿ ಮುಂದೆ ಹೋಗಬೇಕು ಅನ್ನೋದು ಹೋಟೆಲ್ ಮಾಲೀಕರುಗಳ ಒಂದು ನಿಲುವು. ಹಾಗಾದ್ರೆ ಹೋಟೆಲ್ ಉದ್ಯಮ ಈಗ ಏನ್ ಮಾಡುತ್ತೆ? ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ನಾವು ಕೋಆಪರೇಟ್ ಮಾಡಬೇಕು ಅಂತ. ಅಂದ್ರೆ ದೇಶದ ಒಂದು ಇಂಟೆಗ್ರಿಟಿ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಯುದ್ಧದ ಸಂದರ್ಭ ಆಗಿರೋದ್ರಿಂದ ನಾವು ಕಷ್ಟಪಟ್ಟಾದ್ರೂ ಸರಿ ಉದ್ಯಮವನ್ನ ಹಿಡಿದಿಡಬೇಕು, ಗಟ್ಟಿಯಾಗಿ ನಿಲ್ಲಿಸಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಮುಚ್ಚಿರೋ ಹೋಟೆಲ್ಗಳನ್ನ ತೆರಿಬೇಕು ಅಂತ ಮನವಿ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಮಾಲೀಕರನ್ನ ಸಂಪರ್ಕಿಸೋದಕ್ಕೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ದಟ್ ಯಾರಿಗೆ ಹೆಚ್ಚಿನ ಕಷ್ಟ ಇದೆಯೋ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಬಹುದು. ಒಂದು ಹೋಟೆಲ್ನಲ್ಲಿ ಊಟ ತಯಾರಿಸಿ ಮತ್ತೊಂದು ಕಡೆ ಸಪ್ಲೈ ಮಾಡುವಂತದ್ದನ್ನು ಮಾಡಬಹುದು. ಜೊತೆಗೆ ಒಬ್ಬರಿಗೊಬ್ರು ಈ ರೀತಿ ಕೋಆಪರೇಷನ್ ನಲ್ಲಿ ಸ್ವಲ್ಪ ದಿನಗಳ ಕಾಲ ಮುಂದೆ ಹೆಜ್ಜೆ ಇಡೋದಕ್ಕೆ ಚಿಂತನೆ ಮಾಡಿದ್ದಾರೆ. ದಿಸ್ ಇಸ್ ಅಪ್ರಿಷಿಯಬಲ್. ಖಂಡಿತವಾಗ್ಲೂ ಇದು ಪ್ರಶಂಸನೀಯವಾದಂತಹ ವಿಚಾರ. ಸಿಲಿಂಡರ್ ಬದಲು ಸೌದೆ ಇರಬಹುದು, ಇಂಡಕ್ಷನ್ ಇರಬಹುದು, ಅಥವಾ ಎಲೆಕ್ಟ್ರಿಕ್ ಸ್ಟವ್ಗಳಿರಬಹುದು, ಬೇರೆ ಬೇರೆ ಬಗೆಯ ಪರ್ಯಾಯ ಮಾರ್ಗಗಳನ್ನ ಬಳಸಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಮಿಕರು, ಗ್ರಾಹಕರಿಗೆ ಸಮಸ್ಯೆ ಆಗದೇ ಇರೋ ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಕಡೆಯಿಂದ ಸೇವೆ ಕೊಡೋಣ ಅಂತ ಹೋಟೆಲ್ ಇಂಡಸ್ಟ್ರಿ ನಿರ್ಧಾರ ಮಾಡಿದೆ. ಖಂಡಿತವಾಗ್ಲೂ ಇದು ಅತ್ಯಂತ ಪ್ರಶಂಸನೀಯ. ಇನ್ನು
ಸವಾಲುಗಳೇನು ಹೋಟೆಲ್ ಇಂಡಸ್ಟ್ರಿಗೆ ಅಂತ ಸುಲಭ ಇಲ್ಲ, ಇದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಇಷ್ಟು ವರ್ಷ LPGನಲ್ಲಿ ಟಕ ಅಂತ ಮಾಡಿ ಅವರೊಂದು ಸಿಸ್ಟಮ್ ಸೆಟ್ ಆಗ್ಬಿಟ್ಟಿರ್ತಾರೆ. ಸೊ ಅದನ್ನ ಚೇಂಜ್ ಮಾಡ್ಕೊಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೇ ಕಡೆ ಅಡಿಗೆ ಮಾಡಿ ಬೇರೆ ಕಡೆ ಎಲ್ಲ ಸರಬರಾಜು ಮಾಡೋದೆಲ್ಲ ಸಾಧ್ಯನಾ ಅನ್ನುವಂಥದ್ದು ಕೂಡ ಅದು ಕಷ್ಟನೇ. ಎಲ್ಲಾ ಮಾಲೀಕರು ಕೂಡ ಈ ಚಿಂತನೆಯನ್ನು ಒಪ್ಪೋದು ಡೌಟ್, ಯಾಕಂದ್ರೆ ಅವರದ್ದೇ ಆದ ಸಮಸ್ಯೆಗಳಿರುತ್ತೆ. ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರಿಗೆ ಒಪ್ಪಿಕೊಳ್ಳೋದು ಅಸಾಧ್ಯ ಆಗ್ಬೋದು. ಮೆನು ಡಿಫರೆಂಟ್ ಇರುತ್ತೆ, ಎಲ್ಲ ಸಿಸ್ಟಮ್ ಬೇರೆ ಬೇರೆ ಇರುತ್ತೆ. ಒಂದೊಂದು ಹೋಟೆಲ್ನಲ್ಲಿ ಬೇರೆ ಬೇರೆ ಅಡಿಗೆಯ ರುಚಿ, ಬೇರೆ ಬೇರೆ ಸಿಸ್ಟಮು, ಬೇರೆ ಬೇರೆ ತರದ ಕೆಲಸಗಾರರು ಎಲ್ಲವೂ ಬೇರೆ ಇರುತ್ತೆ. ಎನಿವೆ, ಶೇರಿಂಗ್ ಪದ್ಧತಿಯಿಂದ ಆಹಾರದ ರುಚಿ ಬದಲಾಗಬಹುದು. ಸಣ್ಣ ಹೋಟೆಲ್ಗಳಲ್ಲಿ ಸೌದೆ ಚಿಕ್ಕ ದರ್ಶನಿಗಳಲ್ಲಿ ಜಾಗ ಇರೋದಿಲ್ಲ, ಅಲ್ಲಿ ಸೌದೆ ಒಲೆನ ಸೆಟ್ ಮಾಡಕ್ಕೆ ಜಾಗ ಇರೋದಿಲ್ಲ. ಸೊ ಇದೆಲ್ಲ ಸ್ವಲ್ಪ ಸವಾಲುಗಳಿದೆ. ಆದರೆ ಈ ಸವಾಲುಗಳ ಮಧ್ಯೆಯೂ ಕೂಡ ಯುದ್ಧದ ಸನ್ನಿವೇಶ ಆಗಿರೋದ್ರಿಂದ ಸ್ವಲ್ಪ ಕೋಆಪರೇಷನ್ ಅಲ್ಲಿ ಮುಂದೆ ಹೋಗಬೇಕು ಅನ್ನೋದು ಹೋಟೆಲ್ ಮಾಲೀಕರುಗಳ ಒಂದು ನಿಲುವು. ಹಾಗಾದ್ರೆ ಹೋಟೆಲ್ ಉದ್ಯಮ ಈಗ ಏನ್ ಮಾಡುತ್ತೆ? ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ನಾವು ಕೋಆಪರೇಟ್ ಮಾಡಬೇಕು ಅಂತ. ಅಂದ್ರೆ ದೇಶದ ಒಂದು ಇಂಟೆಗ್ರಿಟಿ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಯುದ್ಧದ ಸಂದರ್ಭ ಆಗಿರೋದ್ರಿಂದ ನಾವು ಕಷ್ಟಪಟ್ಟಾದ್ರೂ ಸರಿ ಉದ್ಯಮವನ್ನ ಹಿಡಿದಿಡಬೇಕು, ಗಟ್ಟಿಯಾಗಿ ನಿಲ್ಲಿಸಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಮುಚ್ಚಿರೋ ಹೋಟೆಲ್ಗಳನ್ನ ತೆರಿಬೇಕು ಅಂತ ಮನವಿ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಮಾಲೀಕರನ್ನ ಸಂಪರ್ಕಿಸೋದಕ್ಕೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ದಟ್ ಯಾರಿಗೆ ಹೆಚ್ಚಿನ ಕಷ್ಟ ಇದೆಯೋ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಬಹುದು. ಒಂದು ಹೋಟೆಲ್ನಲ್ಲಿ ಊಟ ತಯಾರಿಸಿ ಮತ್ತೊಂದು ಕಡೆ ಸಪ್ಲೈ ಮಾಡುವಂತದ್ದನ್ನು ಮಾಡಬಹುದು. ಜೊತೆಗೆ ಒಬ್ಬರಿಗೊಬ್ರು ಈ ರೀತಿ ಕೋಆಪರೇಷನ್ ನಲ್ಲಿ ಸ್ವಲ್ಪ ದಿನಗಳ ಕಾಲ ಮುಂದೆ ಹೆಜ್ಜೆ ಇಡೋದಕ್ಕೆ ಚಿಂತನೆ ಮಾಡಿದ್ದಾರೆ. ದಿಸ್ ಇಸ್ ಅಪ್ರಿಷಿಯಬಲ್. ಖಂಡಿತವಾಗ್ಲೂ ಇದು ಪ್ರಶಂಸನೀಯವಾದಂತಹ ವಿಚಾರ. ಸಿಲಿಂಡರ್ ಬದಲು ಸೌದೆ ಇರಬಹುದು, ಇಂಡಕ್ಷನ್ ಇರಬಹುದು, ಅಥವಾ ಎಲೆಕ್ಟ್ರಿಕ್ ಸ್ಟವ್ಗಳಿರಬಹುದು, ಬೇರೆ ಬೇರೆ ಬಗೆಯ ಪರ್ಯಾಯ ಮಾರ್ಗಗಳನ್ನ ಬಳಸಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಮಿಕರು, ಗ್ರಾಹಕರಿಗೆ ಸಮಸ್ಯೆ ಆಗದೇ ಇರೋ ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಕಡೆಯಿಂದ ಸೇವೆ ಕೊಡೋಣ ಅಂತ ಹೋಟೆಲ್ ಇಂಡಸ್ಟ್ರಿ ನಿರ್ಧಾರ ಮಾಡಿದೆ. ಖಂಡಿತವಾಗ್ಲೂ ಇದು ಅತ್ಯಂತ ಪ್ರಶಂಸನೀಯ. ಇನ್ನು ಸವಾಲುಗಳೇನು ಹೋಟೆಲ್ ಇಂಡಸ್ಟ್ರಿಗೆ ಅಂತ ಸುಲಭ ಇಲ್ಲ, ಇದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಇಷ್ಟು ವರ್ಷ LPGನಲ್ಲಿ ಟಕ ಅಂತ ಮಾಡಿ ಅವರೊಂದು ಸಿಸ್ಟಮ್ ಸೆಟ್ ಆಗ್ಬಿಟ್ಟಿರ್ತಾರೆ. ಸೊ ಅದನ್ನ ಚೇಂಜ್ ಮಾಡ್ಕೊಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೇ ಕಡೆ ಅಡಿಗೆ ಮಾಡಿ ಬೇರೆ ಕಡೆ ಎಲ್ಲ ಸರಬರಾಜು ಮಾಡೋದೆಲ್ಲ ಸಾಧ್ಯನಾ ಅನ್ನುವಂಥದ್ದು ಕೂಡ ಅದು ಕಷ್ಟನೇ. ಎಲ್ಲಾ ಮಾಲೀಕರು ಕೂಡ ಈ ಚಿಂತನೆಯನ್ನು ಒಪ್ಪೋದು ಡೌಟ್, ಯಾಕಂದ್ರೆ ಅವರದ್ದೇ ಆದ ಸಮಸ್ಯೆಗಳಿರುತ್ತೆ. ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರಿಗೆ ಒಪ್ಪಿಕೊಳ್ಳೋದು ಅಸಾಧ್ಯ ಆಗ್ಬೋದು. ಮೆನು ಡಿಫರೆಂಟ್ ಇರುತ್ತೆ, ಎಲ್ಲ ಸಿಸ್ಟಮ್ ಬೇರೆ ಬೇರೆ ಇರುತ್ತೆ. ಒಂದೊಂದು ಹೋಟೆಲ್ನಲ್ಲಿ ಬೇರೆ ಬೇರೆ ಅಡಿಗೆಯ ರುಚಿ, ಬೇರೆ ಬೇರೆ ಸಿಸ್ಟಮು, ಬೇರೆ ಬೇರೆ ತರದ ಕೆಲಸಗಾರರು ಎಲ್ಲವೂ ಬೇರೆ ಇರುತ್ತೆ. ಎನಿವೆ, ಶೇರಿಂಗ್ ಪದ್ಧತಿಯಿಂದ ಆಹಾರದ ರುಚಿ ಬದಲಾಗಬಹುದು. ಸಣ್ಣ ಹೋಟೆಲ್ಗಳಲ್ಲಿ ಸೌದೆ ಚಿಕ್ಕ ದರ್ಶನಿಗಳಲ್ಲಿ ಜಾಗ ಇರೋದಿಲ್ಲ, ಅಲ್ಲಿ ಸೌದೆ ಒಲೆನ ಸೆಟ್ ಮಾಡಕ್ಕೆ ಜಾಗ ಇರೋದಿಲ್ಲ. ಸೊ ಇದೆಲ್ಲ ಸ್ವಲ್ಪ ಸವಾಲುಗಳಿದೆ. ಆದರೆ ಈ ಸವಾಲುಗಳ ಮಧ್ಯೆಯೂ ಕೂಡ ಯುದ್ಧದ ಸನ್ನಿವೇಶ ಆಗಿರೋದ್ರಿಂದ ಸ್ವಲ್ಪ ಕೋಆಪರೇಷನ್ ಅಲ್ಲಿ ಮುಂದೆ ಹೋಗಬೇಕು ಅನ್ನೋದು ಹೋಟೆಲ್ ಮಾಲೀಕರುಗಳ ಒಂದು ನಿಲುವು. ಹಾಗಾದ್ರೆ ಹೋಟೆಲ್ ಉದ್ಯಮ ಈಗ ಏನ್ ಮಾಡುತ್ತೆ? ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ನಾವು ಕೋಆಪರೇಟ್ ಮಾಡಬೇಕು ಅಂತ. ಅಂದ್ರೆ ದೇಶದ ಒಂದು ಇಂಟೆಗ್ರಿಟಿ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಯುದ್ಧದ ಸಂದರ್ಭ ಆಗಿರೋದ್ರಿಂದ ನಾವು ಕಷ್ಟಪಟ್ಟಾದ್ರೂ ಸರಿ ಉದ್ಯಮವನ್ನ ಹಿಡಿದಿಡಬೇಕು, ಗಟ್ಟಿಯಾಗಿ ನಿಲ್ಲಿಸಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಮುಚ್ಚಿರೋ ಹೋಟೆಲ್ಗಳನ್ನ ತೆರಿಬೇಕು ಅಂತ ಮನವಿ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲ ಮಾಲೀಕರನ್ನ ಸಂಪರ್ಕಿಸೋದಕ್ಕೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ದಟ್ ಯಾರಿಗೆ ಹೆಚ್ಚಿನ ಕಷ್ಟ ಇದೆಯೋ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಬಹುದು. ಒಂದು ಹೋಟೆಲ್ನಲ್ಲಿ ಊಟ ತಯಾರಿಸಿ ಮತ್ತೊಂದು ಕಡೆ ಸಪ್ಲೈ ಮಾಡುವಂತದ್ದನ್ನು ಮಾಡಬಹುದು. ಜೊತೆಗೆ ಒಬ್ಬರಿಗೊಬ್ರು ಈ ರೀತಿ ಕೋಆಪರೇಷನ್ ನಲ್ಲಿ ಸ್ವಲ್ಪ ದಿನಗಳ ಕಾಲ ಮುಂದೆ ಹೆಜ್ಜೆ ಇಡೋದಕ್ಕೆ ಚಿಂತನೆ ಮಾಡಿದ್ದಾರೆ. ದಿಸ್ ಇಸ್ ಅಪ್ರಿಷಿಯಬಲ್. ಖಂಡಿತವಾಗ್ಲೂ ಇದು ಪ್ರಶಂಸನೀಯವಾದಂತಹ ವಿಚಾರ. ಸಿಲಿಂಡರ್ ಬದಲು ಸೌದೆ ಇರಬಹುದು, ಇಂಡಕ್ಷನ್ ಇರಬಹುದು, ಅಥವಾ ಎಲೆಕ್ಟ್ರಿಕ್ ಸ್ಟವ್ಗಳಿರಬಹುದು, ಬೇರೆ ಬೇರೆ ಬಗೆಯ ಪರ್ಯಾಯ ಮಾರ್ಗಗಳನ್ನ ಬಳಸಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಕಾರ್ಮಿಕರು, ಗ್ರಾಹಕರಿಗೆ ಸಮಸ್ಯೆ ಆಗದೇ ಇರೋ ಹಾಗೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಕಡೆಯಿಂದ ಸೇವೆ ಕೊಡೋಣ ಅಂತ ಹೋಟೆಲ್ ಇಂಡಸ್ಟ್ರಿ ನಿರ್ಧಾರ ಮಾಡಿದೆ. ಖಂಡಿತವಾಗ್ಲೂ ಇದು ಅತ್ಯಂತ ಪ್ರಶಂಸನೀಯ. ಇನ್ನು ಸವಾಲುಗಳೇನು ಹೋಟೆಲ್ ಇಂಡಸ್ಟ್ರಿಗೆ ಅಂತ ಸುಲಭ ಇಲ್ಲ, ಇದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಇಷ್ಟು ವರ್ಷ LPGನಲ್ಲಿ ಟಕ ಅಂತ ಮಾಡಿ ಅವರೊಂದು ಸಿಸ್ಟಮ್ ಸೆಟ್ ಆಗ್ಬಿಟ್ಟಿರ್ತಾರೆ. ಸೊ ಅದನ್ನ ಚೇಂಜ್ ಮಾಡ್ಕೊಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೇ ಕಡೆ ಅಡಿಗೆ ಮಾಡಿ ಬೇರೆ ಕಡೆ ಎಲ್ಲ ಸರಬರಾಜು ಮಾಡೋದೆಲ್ಲ ಸಾಧ್ಯನಾ ಅನ್ನುವಂಥದ್ದು ಕೂಡ ಅದು ಕಷ್ಟನೇ. ಎಲ್ಲಾ ಮಾಲೀಕರು ಕೂಡ ಈ ಚಿಂತನೆಯನ್ನು ಒಪ್ಪೋದು ಡೌಟ್, ಯಾಕಂದ್ರೆ ಅವರದ್ದೇ ಆದ ಸಮಸ್ಯೆಗಳಿರುತ್ತೆ. ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರಿಗೆ ಒಪ್ಪಿಕೊಳ್ಳೋದು ಅಸಾಧ್ಯ ಆಗ್ಬೋದು. ಮೆನು ಡಿಫರೆಂಟ್ ಇರುತ್ತೆ, ಎಲ್ಲ ಸಿಸ್ಟಮ್ ಬೇರೆ ಬೇರೆ ಇರುತ್ತೆ. ಒಂದೊಂದು ಹೋಟೆಲ್ನಲ್ಲಿ ಬೇರೆ ಬೇರೆ ಅಡಿಗೆಯ ರುಚಿ, ಬೇರೆ ಬೇರೆ ಸಿಸ್ಟಮು, ಬೇರೆ ಬೇರೆ ತರದ ಕೆಲಸಗಾರರು ಎಲ್ಲವೂ ಬೇರೆ ಇರುತ್ತೆ. ಎನಿವೆ, ಶೇರಿಂಗ್ ಪದ್ಧತಿಯಿಂದ ಆಹಾರದ ರುಚಿ ಬದಲಾಗಬಹುದು. ಸಣ್ಣ ಹೋಟೆಲ್ಗಳಲ್ಲಿ ಸೌದೆ ಚಿಕ್ಕ ದರ್ಶನಿಗಳಲ್ಲಿ ಜಾಗ ಇರೋದಿಲ್ಲ, ಅಲ್ಲಿ ಸೌದೆ ಒಲೆನ ಸೆಟ್ ಮಾಡಕ್ಕೆ ಜಾಗ ಇರೋದಿಲ್ಲ. ಸೊ ಇದೆಲ್ಲ ಸ್ವಲ್ಪ ಸವಾಲುಗಳಿದೆ. ಆದರೆ ಈ ಸವಾಲುಗಳ ಮಧ್ಯೆಯೂ ಕೂಡ ಯುದ್ಧದ ಸನ್ನಿವೇಶ ಆಗಿರೋದ್ರಿಂದ ಸ್ವಲ್ಪ ಕೋಆಪರೇಷನ್ ಅಲ್ಲಿ ಮುಂದೆ ಹೋಗಬೇಕು ಅನ್ನೋದು ಹೋಟೆಲ್ ಮಾಲೀಕರುಗಳ ಒಂದು ನಿಲುವು.